ಯುವಶಕ್ತಿ ಖಂಡಿತ ನಿಮ್ಮೆಲ್ಲರ ಭವಿಷ್ಯ. ಕೈಯಲ್ಲಿ ಕೌಶಲ್ಯ ಇದ್ದರೆ ನಿಮಗೆಲ್ಲ ಆತ್ಮಸಾಕ್ಷಿ ಭಾಳ ಉತ್ತಮವಾಗ್ತದೆ. ಸ್ಕಿಲ್ ಪವರ್ ಈಸ್ ವಿಲ್ ಪವರ್. ಒಪ್ಕೋತಿರ್ತಾನೆ? ಸ್ಕಿಲ್ ಪವರ್ ಈಸ್ ಯುವರ್ ವಿಲ್ ಪವರ್. ಆ ಸ್ಕಿಲ್ ಒಂದು ಇತ್ತು ಅಂದರೆ ನೀವು ಎಲ್ಲಿ ಬೇಕಾದ್ರೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಈಗ ಮನೆ ಕಟ್ತಾನೆ, ಕಮ್ಮಿನ ಕಟ್ಟೋನು ಎಲ್ಲರ ಕೈಯಲ್ಲೂ ಕಟ್ಟಕ್ಕಾಯ್ತದ? ನನ್ನ ಕೈಯಲ್ಲಿ ಕಟ್ಟಕ್ಕಾಯ್ತದ? ಯಾವುದೋ ಇಂಜಿನಿಯರ್ಗಳ ಕೈಯಲ್ಲಿ ಕಟ್ಟಕ್ಕಾಗ್ತದ? ಸಾಧ್ಯ ಇಲ್ಲ. ಇವತ್ತು ನನಗೆ ಉಂಗುರ ಇದೆಯಪ್ಪ, ನಿಮ್ಮ ಕೈಯಲ್ಲಿ ನಿಮ್ಮ ಮೂಗ್ಬತ್ತಿದೆ, ಕಿವಿಲಿ ಓಲೆ ಇದೆ, ಎಲ್ಲರೂ ಇದನ್ನು ಆಚಾರ್ಯ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಎಲ್ಲರೂ ಈ ಕುರ್ಚಿಗಳನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಕಾರ್ಪೆಂಟ್ರ್ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಆ ವೃತ್ತಿಲಿ ಬಂದಂಥ ಒಂದು ರಕ್ತದಲ್ಲಿ ಎಲ್ಲರೂ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಲ್ಲೇನು ನೀವು ಎಕ್ಸಿಬಿಷನಲ್ಲಿ ನೀವೆಲ್ಲ ಇಟ್ಟಿದ್ರಲ್ಲ, ನೀವು ಅದಕ್ಕೆ ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಪ್ರತಿಯೊಂದು ಕೂಡ ಇವತ್ತು ನೀವು ತಯಾರು ಮಾಡ್ತಾ ಇದ್ದೀರಿ. ಎಲ್ಲ ಕೂಡ ಎಲ್ಲರ ಕೆಲಸನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಪೇಂಟು ಇಷ್ಟೆಲ್ಲ ಇವತ್ತು ನೋಡಿ, ಸುಮಾರು ಒಂದು ಹನುಮಂತಯ್ಯನವರು ಕಟ್ಟಿಸಿ ಇದನ್ನು ಸುಮಾರು 70 ನಾವು ವಿಧಾನಸೌಧ ಕಟ್ಟು ಹೊಸ ಸುಮಾರು 50-60 ವರ್ಷ ಮೇಲಾಗಿರಬೇಕು. ಆವತ್ತಿನ ಚಿತ್ರ, ಆವತ್ತಿನ ಇದನ್ನೆಲ್ಲ ಕೂಡ ಈ ವಿಧಾನಸೌಧ ಕಟ್ಟಿದಾಗ ಅವತ್ತು ಯಾವ ಇದು ಕಂಪ್ಯೂಟ್ರು ಇರಲಿಲ್ಲ, ಯಾವ ಕಟ್ಟ ಮಾಡೋಕ್ಕಿರಲಿಲ್ಲ. ಇದನ್ನು ಎಷ್ಟು ದೊಡ್ಡದಾಗಿ ಕಟ್ಟಿ ಕೆತ್ತನೆ ಮಾಡಿ ಆವತ್ತಿನ ಕಾಲದಲ್ಲಿ ಎಷ್ಟು ಶ್ರಮಪಟ್ಟು ಇದನ್ನು ವಿಧಾನಸೌಧ ಕಟ್ಟಿದ್ದಾರೆ. ವಿಧಾನಸೌಧ ಇವತ್ತು ಯಾಕೆ ಇಲ್ಲಿ ಕರೆದಾವಿ ಪ್ರೋಗ್ರಾಮ್ ಮಾಡೋದು ನಾವು? ಯು ಶುಡ್ ನೋ ಇದೆಲ್ಲ ಹೆಂಗೆ, ಈ ಕೌಶಲ್ಯತೆ ಹೆಂಗೆ ಆವತ್ತಿನ ಕಾಲದಲ್ಲಿ ಬಂತು. ಇದರಲ್ಲಿ ಒಂದು 50% ಜೈಲಲ್ಲಿದ್ದ ಕೈದಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಇವತ್ತು ಈ ಕಲ್ಲನ್ನು ಒತ್ತಿಸಿ ಮಾಡಿ ಕೆಲಸ ಮಾಡಿದ್ದಾರೆ. ಮನೆಯೆಲ್ಲ ಭಾಷಣದಲ್ಲಿ ಹೇಳ್ತಾ ಇದೆ, ಇದನ್ನು ಕಟ್ಟಬೇಕಾದ್ರೆ ಕೈದಿಗಳು ಆ ಕಲ್ಲು ವರ್ಗಕ್ಕೆ ನಾಡದೆ ಚೀಫ್ ಮಿನಿಸ್ಟರ್ ಮೇಲೆ ಚಪ್ಪಲಿ ಎತ್ತಿ ಬಿಸಾಕ್ಬಿಟ್ಟಿರುತ್ತೆ. ಈಗ ನಮ್ಮ ಇವ್ರು ಹೇಳ್ತಾ ಇದ್ದಾರೆ, ಮಿನಿಸ್ಟ್ರು ಜೈಲಲ್ಲೂ ಕೂಡ ಏನೋ ಪ್ರೋಗ್ರಾಮ್ ಮಾಡೋಕೆ ಕೊಟ್ಟಿದ್ದಾನೆ, ಜೈಲಲ್ಲೂ ಕೂಡ ತರಬೇತಿ ಮಾಡ್ತಾರೆ. ನನಗೂ ಕೂಡ ಮೈಸೂರು ಜೈಲಲ್ಲಿದ್ದ, ನಾನು ಜೈಲು ಮಂತ್ರಿ ಇದ್ದೆ ಒಂದು 36 ವರ್ಷದಿಂದ. ಆಗ ಯಾವ ರೀತಿ ಕೆತ್ತೆ ಮಾಡ್ತಾರೆ ಅಲ್ಲಿದ್ದ ಇರೋರು ಅಂತಂದರೆ, ಯಾರ ಹತ್ರ ಕೂಡ ಆ ನಾಲೆಜ್ ಇದೆಯಲ್ಲ, ಎಲ್ಲರೂ ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ನೀವು ಯಾವ ಕಾರಣಕ್ಕೂ ಯು ಶುಡ್ ನಾಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನೀವು ಬರೀ ನಾನು ITI ಮಾಡಿಬಿಟ್ಟೆ, ನಾನು GTC ಮಾಡಿದೆ ಅಂತ ಎಲ್ಲ, ನೀವು ಯಾವ ಸೈಂಟಿಸ್ಟ್ಗಿನ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇದೆ. ಯಾವ ದೊಡ್ಡ ದೊಡ್ಡ MTech, BTech, PhD ಮಾಡಿದವ್ರಕ್ಕಿಂತ ನಿಮ್ಮಲ್ಲಿ ಜ್ಞಾನ ಇದೆ. ಈಗ ನಿಮ್ಮ ಫೋನಲ್ಲೇ ನಿಮಗೆ ನಾಲೆಜ್ ಸಿಕ್ಬಿಡ್ತದೆ, ಅಷ್ಟು ಇದೆ. ಸೊ ಅದರಿಂದ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಬಾರ್ದು. ನಿಮ್ಮ ತಲೆಯಲ್ಲಿ 4D ಇಟ್ಕೊಳ್ಳಿ. 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಆಗ ಮಾತ್ರ ಈ ಸಂದರ್ಭದಲ್ಲಿ ಸಾಧ್ಯ. ಅಸಾಧ್ಯ ಅನ್ನೋ ಪದ ಬಿಟ್ಬಿಡಿ ನೀವು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಯು ಹ್ಯಾವ್ ಟು ಟ್ರೈ, ಯು ಹ್ಯಾವ್ ಟು ಅಟೆಂಪ್ಟ್, ಯು ಹ್ಯಾವ್ ಟು ಡೆಡಿಕೇಟ್, ಯು ಹ್ಯಾವ್ ಟು ಡಿಸಿಪ್ಲಿನ್. ಆಗ ಮಾತ್ರ ಈ ಸಂದರ್ಭದಲ್ಲಿ ಭಾಳ ಇನ್ನೊಂದು ಮುಖ್ಯವಾಗಿರಬೇಕು, ನಿಮ್ಮ ರೂಟ್ ಮರಿಬಾರ್ದು. ಇಫ್ ಯು ಫರ್ಗೆಟ್ ದಿ ರೂಟ್, ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಯಾರು ನಿಮ್ಮ ಟೀಚರ್ಸು, ಯಾರು ನಿಮ್ಮ ಪೇರೆಂಟ್ಸು, ಯಾರು ನಿಮಗೆ ಮೆಟ್ಲು ಕೊಟ್ಟು ಮೇಲೆ ಏರಕ್ಕೆ ಬಿಟ್ಟಿದ್ದಾರೆ, ಆ ಏಣಿನ ಒದಿಬಾರ್ದು ನೀವು. ಅದು ನಿಮ್ಮ ಬೇಸಿಕ್ ಫಿಲಾಸಫಿ, ಪ್ರಿನ್ಸಿಪಲ್ ನೀವು ಇಟ್ಕೊಂಡಿರಬೇಕು. ಸೊ ಅದರಿಂದ ನಿಮಗೆ ಜ್ಞಾನವೂ ಬೇಕು, ನಿಮಗೆ ಕೌಶಲ್ಯ ಕೂಡ ಬೇಕು. ಸೊ ಅದರಿಂದ ಹೊಸ ಸಂಶೋಧನೆಗೆ ತವರೂರೇ ಕರ್ನಾಟಕ. ಇವತ್ತು ಕರ್ನಾಟಕ ವರ್ಲ್ಡ್ ಲೀಡರ್ಸ್. ಇದೇ ಜಾಗದಲ್ಲಿ ನೀವೇನು ಕೂತಿದ್ದೀರಲ್ಲ, ಈ ಜಾಗದಲ್ಲಿ ನಾನು UD ಮಿನಿಸ್ಟರ್ ಆಗಿದ್ದೆ. SM ಕೃಷ್ಣರವರು, ವಾಜಪೇಯಿ ಅವರು ಇಲ್ಲಿ ಕೂತಿದ್ರು. ಮನೆ ಪ್ರೈಮ್ ಮಿನಿಸ್ಟರ್ ಎದುರುಗಡೆನೇ ಈ ಭಾಷಣ ಮಾಡಿದೆ ನಾನು. ಆಗೇನು ಹೇಳಿದ್ರು ಅಂತಂದರೆ, ವಾಜಪೇಯಿ ಅವರು ಇಲ್ಲಿ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಆಗ ಫೌಂಡೇಶನ್, ಹಳೆ ಏರ್ಪೋರ್ಟ್ ಇಲ್ಲಿತ್ತು, ಅದನ್ನು ಹೊಸದಾಗಿ ನಾವು ಮಾಡಿದೋ. ಫೌಂಡೇಶನ್ ಬಂದಿದ್ರು, 4 ಪ್ರಧಾನಮಂತ್ರಿಗಳು ಬಂದಿದ್ರು 3 ತಿಂಗಳಲ್ಲಿ. ಚೈನಾ, ಜಪಾನ್, ಪೋಲ್ಯಾಂಡ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು.
ಬಂದು ಹೋದ್ಮೇಲೆ ಅವ್ರು ಈ ಪ್ರೋಗ್ರಾಮ್ ಬಂದಿದ್ರು. ಇದೇ ಜಾಗದಲ್ಲಿ ಪ್ರೈಮ್ ಮಿನಿಸ್ಟ್ರು ಸ್ಟೇಜ್ ಮೇಲೆ ಇದ್ದರು. ಆಗ ನಾನು UD ಮಿನಿಸ್ಟರ್ ಇದ್ದೆ, ನಾನು ಕೆಳಗಡೆ ಕೂತಿದ್ದೆ, ಸ್ಟೇಜ್ ಮೇಲೆ ನಾನು ಅವತ್ತು ಇರಲಿಲ್ಲ. ಸೊ ಆಗ ಏರ್ಪೋರ್ಟ್ ಇನಾಗ್ರೇಷನ್ನು, ಲೇಯಿಂಗ್ ದಿ ಫೌಂಡೇಶನ್ ಇಲ್ಲಿಂದನೇ ಮಾಡಿದವ್ರು. ನಾರಾಯಣ ಮೂರ್ತಿ ಅವ್ರಿಗೆ ಅವತ್ತು ಇನ್ಫೋಸಿಸ್ನ ಪ್ರಮುಖರಿಗೆ ಅಧ್ಯಕ್ಷರು ಮಾಡಿದ್ರು ಆ ಏರ್ಪೋರ್ಟ್ಗೆ. ಈಗ ನಮ್ಮ ಚೀಫ್ ಸೆಕ್ರೆಟರಿ ಆ ಜಾಗದಲ್ಲಿದ್ದಾರೆ. ಆಮ್ ಐ ರೈಟ್? ಶಿ ಈಸ್ ರೆಪ್ರೆಸೆಂಟಿಂಗ್ ದ ಪ್ಲೇಸ್ ವೇರ್ ನಾರಾಯಣ ಮೂರ್ತಿ ಇದಾರನ್ನ ಈಗ ನಮ್ಮ ಚೀಫ್ ಸೆಕ್ರೆಟರಿ ಆ ಏರ್ಪೋರ್ಟ್ ಅಧ್ಯಕ್ಷರಾಗಿ ಈಗ ಕೆಲಸ ಮಾಡ್ತಾರೆ ಸರ್ಕಾರದ ಪರವಾಗಿ. ಆಗ ಹೇಳಿದ್ರು ವಾಜಪೇಯಿರವರು, ದೇರ್ ವಾಸ್ ಎ ಟೈಮ್ when the world leaders used to first come to Delhi, then they used to go to Chennai, then they used to go to Calcutta, then they used to go to Mumbai, then they used to go to different part of the country. Now the situation has changed. Now the world leaders are first coming to Bangalore, then they are coming to Delhi ಅಂತ ಹೇಳಿದ್ರು. ಇದು ನಾನು ಹೇಳಿದ ಮಾತಲ್ಲ, ಇದು ಅಟಲ್ ಬಿಹಾರಿ. ಶಿಲ್ಲಿಗಿಲ್ಲಿ ಹೊಡಿಬೇಡ್ರಿ ಕಣಯ್ಯ, ನೀವೆಲ್ಲ ದೊಡ್ಡ ದೊಡ್ಡ ಹುದ್ದೆಗೆ ಹೋಗೋರು ನೀವೆಲ್ಲ. ನಮ್ಮ ಟೂರಿಂಗ್ ಟಾಕೀಸ್ ನಡೆಸ್ತಾ ಇದ್ದೆ, ಆಗ ಶಿಲ್ಲಿಗಳು ಹೊಡಿತಾ ಇದ್ರು, ರಾಜ್ಕುಮಾರ್ ಡೈಲಾಗ್ ಬಂದ ತಕ್ಷಣ ಹಂಗೆ ಹೊಡಿತಾ ಇದ್ದೀರಲ್ಲ ನೀವೆಲ್ಲ. ಸೊ ಹಂಗೆ ಈ ಬೆಂಗಳೂರು ಇದೆಯಲ್ಲ, ಬೆಂಗಳೂರು ಯಾಕೆ ಅಷ್ಟು ಆಕರ್ಷಣೆ ಆಯಿತು ಅಂತಂದರೆ ಬಿಕಾಸ್ ಆಫ್ ದಿ ನಾಲೆಡ್ಜ್, ಬಿಕಾಸ್ ಆಫ್ ದಿ ಸ್ಕಿಲ್, ಬಿಕಾಸ್ ಆಫ್ ದ ನಮ್ಮ ಮಿನಿಸ್ಟರ್ ಹೇಳ್ದಂಗೆ ಟ್ಯಾಲೆಂಟ್ ಪೂಲ್. ಈ ಟ್ಯಾಲೆಂಟ್ ಪೂಲ್ ಎಲ್ಲೂ ಇಲ್ಲ. ಅದಕ್ಕೆ ಯು ಆಲ್ ಶುಡ್ ಬಿ ವೆರಿ ಪ್ರೌಡ್. ಅದಕ್ಕೆ ಅತಿ ಹೆಚ್ಚು ಸ್ಟಾರ್ಟಪ್ಗಳು ನಮ್ಮಿಂದನೇ ಪ್ರಾರಂಭ ಆಗಿದೆ. ನೀವು ಯಾವುದೇ ಪಾಲಿಸಿ ತೆಗೆದುಕೊಳ್ಳಿ, ಯಾವುದೇ ಮಾಡಲಿ, ವಿ ಆರ್ ದಿ ಗ್ರೇಟ್. ಈಗ ಲಾಯರ್ಗಳು, ಡೆಲ್ಲಿಲಿ ಸುಪ್ರೀಂ ಕೋರ್ಟ್ ಇದೆಯಪ್ಪ, ಡೆಲ್ಲಿಲಿ ಇಲ್ಲಿದೆ ಸುಪ್ರೀಂ ಕೋರ್ಟು, ಡೆಲ್ಲಿಲಿದೆ ಸುಪ್ರೀಂ ಕೋರ್ಟು. ಯಾಕೆ ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲೇ ಪ್ರಾರಂಭ ಆಯಿತು? ಯಾಕೆ ITI, HMT, HAL, BHEL, ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಬೆಂಗಳೂರಲ್ಲೇ ಪ್ರಾರಂಭ ಆಗಬೇಕಾಯ್ತು? ಬಿಕಾಸ್ ನಿಮ್ಮ ಹಿರಿಯರು, ನಿಮ್ಮ ತಂದೆ ತಾಯಿಂದಿರು, ನಿಮ್ಮ ಫೋರ್ ಫಾದರ್ಸ್ ಎಲ್ಲ ಇಲ್ಲಿ ಅವ್ರಿಗಿದ್ದಂಥ ಇದು. CV ರಾಮನಿಂದ ಹಿಡಿದು ಬೇರೆ ಬೇರೆಯವರೆಲ್ಲ ಕೂಡ, ರಾವ್ ಮನೆ ಎಲ್ಲ ಅವಾರ್ಡಿಸ್ ಎಲ್ಲ ಕೂಡ ಯಾಕೆ ಇಲ್ಲಿ ಇದಕ್ಕೆ ಒಂದು ದೊಡ್ಡ ಕೊಟ್ಟರು? ಯಾಕೆ ಇಸ್ರೋ ಇಲ್ಲಿದೆ ಹೇಳಿ? ಇಸ್ರೋ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಒಂದು ಸಣ್ಣ ಶೆಡ್ಡಲ್ಲಿ ಪ್ರಾರಂಭ ಆಯಿತು. ಒಂದು 10,000 ಅಡಿನೂ ಇಲ್ಲ ಶೆಡ್ಡು. ನೀವು ಯು ಗೋ ಟು ದಿ ಹಿಸ್ಟ್ರಿ. ಮೊನ್ನೆ ನೀವೆಲ್ಲ ಬೆಂಗಳೂರಿಂದ ತಿರ್ಗಾ ಆರಿಸ್ತೋ ನಾವೆಲ್ಲ. ಯಾಕಾಯಿತು ಅಲ್ಲಿಂದ? ಸೊ ಬಿಕಾಸ್ ಇಟ್ ಟ್ಯಾಲೆಂಟ್. ಸೊ ನೀವು ಯಾವ ಕಾರಣಕ್ಕೂ ಯು ಶುಡ್ ನಾಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ನ ನೀವು ಮಾಡ್ಕೋಬೇಡಿ. ಇವತ್ತು ಆರೆಂಜ್ ಎಕನಾಮಿ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದಾರೆ. ನಾವು 2600 ಪ್ರಾರಂಭ ಮಾಡೋದು. ಇವತ್ತು ಎಲ್ಲ GCCಗಳು ಬೇರೆ ಬೇರೆಯವರೆಲ್ಲ ಕೂಡ ಎಲ್ಲ ಕೂಡ ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಏರ್ ಬಸ್ಸು ಬೇರೆ ಬೇರೆದೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗು, ರಿಪೇರ್ಸು, ಸೆಂಟರ್ಸು ಎಲ್ಲ ಕೂಡ ಇಲ್ಲೇ ಪ್ರಾರಂಭ ಆಗ್ತಾ ಇದೆ. ಸೊ ಹಂಗೆ ಇಲ್ಲಿ ದೇರ್ ಇಸ್ ಎ ಬಿಗ್ ವೈಡರ್ ಸ್ಕೋಪ್. ಸೊ ಹಂಗೆ ನೀವು ಕಾಂಪಿಟೇಷನ್ ಮಾಡಬೇಕಾದ್ದು ಬೆಳಗಾಂ ಅವರು ಬೆಂಗಳೂರು ಮೇಲೆಲ್ಲ, ಬೆಂಗಳೂರವರು ಬಾಗಲಕೋಟೆಲ್ಲ, ಬಾಗಲಕೋಟೆಯವರು ಮೈಸೂರವ್ರ ಮೇಲೆಲ್ಲ, ಮೈಸೂರವನು ಕನಕಪುರದವ್ರ ಮೇಲೆಲ್ಲ. ಯು ಆಲ್ ಹ್ಯಾವ್ ಟು ಕಾಂಪೀಟ್ ಗ್ಲೋಬಲಿ. ಇದು ನಿಮ್ಮ ತಲೆಯಲ್ಲಿರಲಿ. ನಿಮ್ಮ ಏನಿರೋ ನಿಮ್ಮ ದೂರ ಆಲೋಚನೆ, ನೀವು ಗ್ಲೋಬಲ್ ಮಟ್ಟದಲ್ಲಿ ನೀವು ಕಾಂಪಿಟೇಷನ್ಗೆ ಹೋಗಬೇಕು. ಗ್ಲೋಬಲ್ ಮಟ್ಟದಲ್ಲಿ ಅವರ ಆಲೋಚನೆಗೆ ನೀವು ಸ್ಪಂದಿಸಬೇಕು. ಅದಕ್ಕೋಸ್ಕರನೇ ಇವತ್ತು ನಾನು ಏನು ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ, ಈಗ ನಮ್ಮ ಸರ್ಕಾರ ಮಾಡಿಕೊಳ್ತು, ಟು ಮ್ಯಾಚ್ ಯು ಟು ದಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂತ. ಈಗ ಒಂದು ಹೊಸ ಚಿಂತನೆ ಆಲೋಚನೆ ಮಾಡಿದ್ದೇನೆ, ಯುವ ಸೇತು ಅಂತ. ಏನು ಯುವ ಸೇತು ಅಂದರೆ, ದೇರ್ ಆರ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಎಂಪ್ಲಾಯ್ಮೆಂಟ್ ಪೀಪಲ್. ಇನ್ನು ಉದ್ಯೋಗಕ್ಕೆ ಜನ ಎಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನಗರಗಳಿಗೆ ಬರ್ತಾ ಇದ್ದಾರೆ. ಅಲ್ಲೇನಾರು ಮಾಡಿ ತಡಿಬೇಕಲ್ಲ, ಜೊತೆಗೆ ಉದ್ಯೋಗ ಅವ್ರಿಗೆ ಕೊಡಿಸ್ಬೇಕು. ಯಾರು ಎಲ್ಲಿಗೆ ಹೋಗಿ, ಎಷ್ಟೋ ಜನ ಇವತ್ತು ಈಗ ಒಂದು ಪೇಪರ್ ಇದೆ ಇಲ್ಲಿ, ನಮ್ಮ ಶರಣ್ ಪ್ರಕಾಶ್ ಕೊಟ್ಟರು ಒಂದು ಪೇಪರ್, 30,000 ಇಂಜಿನಿಯರಿಂಗ್ ಸೀಟ್ಸ್ ಲೈ ವೇಕೆಂಟ್ ಆನ್ಯುವಲಿ ಅಂತ. 270 ಇಂಜಿನಿಯರಿಂಗ್ ಕಾಲೇಜ್ ಇದೆ, 30,000 ಸೀಟು ವೇಕೆನ್ಸಿ ಇದೆ. ಯಾಕೆ? ಬಿಕಾಸ್ ಆಫ್ ದಿ ಅನ್ಎಂಪ್ಲಾಯ್ಮೆಂಟ್ ಈ ಇಶ್ಯೂ ಇಂದ. ಸೊ ಅದಕ್ಕೆ ಇಲ್ಲಿ ಇಷ್ಟು ಟ್ಯಾಲೆಂಟ್ ಪೂಲ್ ಇಲ್ಲಿ ಬೆಳೀತಾ ಇದೆ. ಸೊ ಅದಕ್ಕೆ ಇಡೀ ಪ್ರಪಂಚ ನಿಮ್ಮನ್ನ ಆಯ್ಕೆ ಮಾಡ್ತಾ ಇದೆ. ಎಷ್ಟೋ ಜನ ಹೊರಗಡೆಗೆ ಹೋದವರು, ಈಗ ನಮ್ಮ ಟೊಯೋಟಾನವರು
ಎಲ್ಲರೂ ಕೂಡ ITIಗಳಲ್ಲಿ ಪಿಕ್ ಮಾಡಿಬಿಟ್ಟು ಕೊನೆಗೆ ಅಲ್ಲೋಗಿ ಟ್ರೈನಿಂಗ್ ಕೊಟ್ಟು ಮಾಡಿ ಎಲ್ಲದಕ್ಕೂ ಕೂಡ ಎಲ್ಲೆಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಎಲ್ಲಿ ನಮ್ದು ಟೊಯೋಟೋ ಇರ್ಬೋದು, ಬೇರೆ ಇರ್ಬೋದು, ಬೇರೆ ಹುಂಡಾ ಇರ್ಬೋದು, ಎಲ್ಲರೂ ಕೂಡ 90% ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಸೊ ಹಂಗೆ ಇವತ್ತು ಈ ದೇಶದಲ್ಲಿ ನಿಮ್ಮಲ್ಲಿರೋಂಥ ಸಂಪತ್ತು ಇದೆಯಲ್ಲ, ಜ್ಞಾನ ಸಂಪತ್ತು, ನಮ್ಮ ಹುಡುಗರಲ್ಲಿರೋಂಥ ಒಂದು ಜ್ಞಾನ, ಬೇಸಿಕ್ ಕಾಮನ್ ಸೆನ್ಸ್, ನಿಮ್ಮಲ್ಲಿರೋಂಥ ಕೌಶಲ್ಯತೆ, ಇದು ಖಂಡಿತ ಆಗ್ತದೆ. ಈಗ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನೂ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೀನಿ. ಈಗ ನಿಮಗೆ ಎಂಪ್ಲಾಯ್ಮೆಂಟ್ಗೋಸ್ಕರ, ಪ್ರೈವೇಟ್ ಎಂಪ್ಲಾಯ್ಮೆಂಟ್ಗೋಸ್ಕರ ಯುವ ಸೇತು ಅಂತ ಒಂದು ಕಾರ್ಯಕ್ರಮ. ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಆ್ಯಂಡ್ ದಿ ಪ್ರೈವೇಟ್ ಪ್ಲೇಯರ್ಸ್. ಅವ್ರು ಯಾರಿಗಾರು ಉದ್ಯೋಗ ಬೇಕು ಅಂತಂದರೆ ನೀವು ಅದಕ್ಕೆ ಒಂದು ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವ್ರಿಗೆ ಬೇಕು ಅಂದರೆ ಅವ್ರು ಮಾಡ್ಕೊಳ್ಳೋದು. ನಾವು ವಿಲ್ ನಾಟ್ ಇಂಟರ್ಫಿಯರ್. ಬಟ್ ಅವ್ರಿಗೇನಾದ್ರು ಒಳ್ಳೆ ಹುಡುಗರುಗಳು ಬೇಕಲ್ಲ, ಟ್ರೈನಿಂಗ್ ಬೇಕು ಅಂತ, ಅದಕ್ಕೆ ನಮ್ಮ ಶರಣ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ರಮಣ್ ರೆಡ್ಡಿ ಅವರು, ಕಾಂತ ಇವರೆಲ್ಲ ಸೇರಿ ಒಂದು ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಲಿಕ್ಕೆ ವಿ ಆರ್ ಬೌಂಡ್ ಟು ಡೂ ದಿಸ್ ಪ್ರೋಗ್ರಾಮ್. ದಟ್ ಈಸ್ ದಿಸ್ ವರ್ಲ್ಡ್ ಯೂತ್ ಸ್ಕಿಲ್ ಡೇ ವಿಚಾರದಲ್ಲಿ ನಿಮ್ಗೆ ಈ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ದಟ್ ಈಸ್ ಕಾಲ್ಡ್ ದಿ ಯುವ ಸೇತುವೆ. ಈಗ ಎಷ್ಟೋ ಜನ ಡಿಪ್ಲೊಮಾ ಓದೋರಿಗೆ, ಡಿಗ್ರಿ ಓದೋರಿಗೆ ಕೆಲಸ ಇರಲಿಲ್ಲ. ನಾನೊಬ್ಬ ಯುವಕನಾಗಿ ನನಗೆ ಈಗ ಮುತ್ಕಾಗೋಗಿದ್ದೀನಿ ಬಿಡಿ, ನಾನು 64 ಇಯರ್ಸ್ ಆಗೋಯ್ತು ನನಗೆ. ಬಟ್ ಆ ಯುವಕರ ಶಕ್ತಿ ಏನೊಂದು ನನಗೆ ಗೊತ್ತಿದೆ, ಯುವಕರ ಶಕ್ತಿ ಏನೊಂದು ಗೊತ್ತಿದೆ. ದಟ್ ಈಸ್ ವೈ ನಾವು ಯುವನಿಧಿ ಕಾರ್ಯಕ್ರಮ ಅಂತೇಳಿ ಅವನಿಗೆ ಕೆಲಸ ಸಿಗೋವರೆಗೂ ಅಟ್ಲೀಸ್ಟ್ ಒಂದು 3,000 ರೂಪಾಯಿ ಕೂಡ ಅವನಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಡಿಪ್ಲೊಮೋನ್ಗೊಂದಿಷ್ಟು, ಡಿಗ್ರಿ ಮಾಡೋನ್ಗಿಷ್ಟು ಅಂತ 2 ವರ್ಷದವ್ರು ಕೂಡ ಅವ್ನಿಗೆ ಉದ್ಯೋಗ ಸಿಗಲಿ ಅಂತೇಳಿ ಆ ಕಾರ್ಯಕ್ರಮನ ಇವತ್ತು ರೂಪಿಸಿದ್ದೇವೆ 5 ಗ್ಯಾರಂಟಿಗಳ ಪೈಕಿ. ಹಂಗೆ ಇವತ್ತು ಎಲ್ಲರೂ ಕೂಡ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ವಿದ್ಯಾರ್ಥಿಗಳು ನೀವೆಲ್ಲ ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಭಾಳ ಜನ ಎಲ್ಲ ಮ್ಯಾನೇಜ್ಮೆಂಟ್ ಅವರೆಲ್ಲ ತಾವೆಲ್ಲ ಭಾಳ ಜನ ಇದ್ದೀರಿ. ಸೊ ಹಂಗೆ ಈಗ ಸುಮಾರು ಈಗಾಗಲೇ ಒಂದು 50,000 ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಆನಿಮೇಷನ್ಸು ಮತ್ತೊಂದು ಈ ಫಿಲಮಲ್ಲೆಲ್ಲ ಕೂಡ ಈಗೆಲ್ಲ ಬಾಲಿವುಡ್ ಹಾಲಿವುಡ್ ಬಲ್ಲ ನಮ್ಮ ಕರ್ನಾಟಕದಲ್ಲೇ ಚಲನಚಿತ್ರ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ. ಒಂದೊಂದು ಒಳ್ಳೊಳ್ಳೆ ಬಂದು ಇವತ್ತು ನಾವೆಲ್ಲ ಕಾಂಪೀಟ್ ಮಾಡೋಂಥ ಸಂದರ್ಭದಲ್ಲಿ ಬಂದಿದ್ದೀನಿ. ಸೊ ಹಂಗೆ ಇವತ್ತು ನಾವು ಬೇಕಾದಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ನನಗಿನ್ನ ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟ, ಟೈಮ್ ಇಲ್ಲ. ಐ ವಾಂಟ್ ಟು ಶೇರ್ ಲಾಟ್ ಆಫ್ ಥಿಂಗ್ಸ್. ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ, ಅಲ್ಲಿ ಅಸೆಂಬ್ಲಿಗೆ ಹೋಗಬೇಕು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಡೇ. ಯು ಜಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್. ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಹಂಗೆ ನೀವು ಭಾಳ ಚಪ್ಪಾಳೆ ಹೊಡಿರೋ, ಶಿಳ್ಳೆ ಬಿಟ್ಬಿಡ್ರಪ್ಪ. ಶಿಳ್ಳೆ ನಮ್ಮ ಕಲ್ಚರ್ ಅಲ್ಲ, ಅದೆಲ್ಲ. ಹಳ್ಳಿಲಿ ರಾಜ್ಕುಮಾರ್ಗೆ, ವಿಷ್ಣುವರ್ಧನ್ಗೆ, ಅನಂತ್ನಾಗೆ ಶಿಳ್ಳೆ ಹೊಡೆದಂಗೆ ನೀವು ಹೊಡಿತಾ ಕೂತಿದ್ದೀರಿ. ನೀವು ನನ್ನ ಕಾಲದ ಆಕ್ಟರ್ಗಳಿಗೆ ನೆನೆಸ್ಕೋತಾ ಇದ್ದೀನಿ, ಈಗ ಸಿನಿಮಾ ನೋಡೋದು ಬಿಟ್ಬಿಟ್ಟೆ. ಎಲ್ಲ ಶುಡ್ ಬಿ ಎ ಡಿಸಿಪ್ಲಿನ್ ಸೋಲ್ಜರ್. ಚಪ್ಪಾಳೆ ಹೊಡೀರಿ, ತಪ್ಪೇನಿಲ್ಲ, ಚಪ್ಪಾಳೆ ಹೊಡಬೇಕು. ಚಪ್ಪಾಳೆ ಹೊಡೆದ್ರೆ ಇದಾಗೋದು. ಈ ಶಿಳ್ಳೆಗಳೆಲ್ಲ ಹೊಡೆದ್ರೆ ಎಲ್ಲ ಏನಂತಾರಲ್ಲ, ಶಿಳ್ಳೆಗಳು ಹೊಡೆದ್ರೆ ಬೇರೆನ ಕರೆಯಕ್ಕೆ ಹೊಡಿತಾ ಇದ್ರು. ಶಿಳ್ಳಿನ ಕೈ ಸನೆ ಮಾಡೋದ್ ಬದಲು ಶಿಳ್ಳೆ ಹೊಡಿತಾ ಇದ್ರು. ಅಕ್ಕಿಗಳು, ಪ್ರಾಣಿಗಳೆಲ್ಲ ಕೂಗಿದ್ರೆ ಅದೊಂಥರ ಕರಿಯೋಂಥ ಒಂದು ವಿಚಾರ. ಅದನ್ನೆಲ್ಲ ಬಿಟ್ಬಿಟ್ಟು ಯು ಶುಡ್ ಬಿ ಎ ಡಿಸಿಪ್ಲಿನ್. ನಾನು ಅದಕ್ಕೆ ಹೇಳಿದ್ದು, ಯು ಶುಡ್ ಬಿ ಡಿಸಿಪ್ಲಿನ್ಡ್ ಅಂತ. ಸೊ ಹಂಗೆ ನನ್ನ ಎಲ್ಲ ನಿಮ್ಮ ಫಂಕ್ಷನ್ ಇದು, ನನ್ನ ಫಂಕ್ಷನ್ ಅಲ್ಲ, ಸರ್ಕಾರದ ಫಂಕ್ಷನ್ ಅಲ್ಲ, ನಿಮಗೋಸ್ಕರ ಮಾಡ್ತಾರಂಥ ಕಾರ್ಯಕ್ರಮ. ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಈ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ರೂಪ ಮೂಡಲಿ. ಈ ಸರ್ಕಾರ ನಿಮಗೆ ಸೇತುವೆ ಕೆಲಸ ಮಾಡ್ತದೆ. ಈ ಸರ್ಕಾರನ ಕೂಡ ನೀವು ಉಳಿಸ್ಕೊಳ್ಬೇಕು, ಸರ್ಕಾರನ ಕಾಪಾಡಬೇಕು. ಈ ಸರ್ಕಾರ ನಿಮ್ಮ ಜೊತೆ ಇರ್ತದೆ, ಬೇರೆ ಯಾರು ಇಂಥ ಕೆಲಸ ಮಾಡಲ್ಲ. ಇಂಥದ್ದು ಏನಾದ್ರು ಆಲೋಚನೆ ಮಾಡಿದ್ರೆ ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿಯವರು ಯೋಚನೆ ಮಾಡಿದ್ರು. ಇವತ್ತು ಮತ್ತೆ ಈ ನಮ್ಮ ರಾಜ್ಯದಲ್ಲಿ ನಾವು ಯೋಚನೆ ಮಾಡ್ತೀವಿ. ನಮಗೂ ನಿಮಗೂ ಸಂಬಂಧ ಇರಲಿ, ವಿಶ್ವಾಸ ಇರಲಿ. ಇಟ್ ಇಸ್ ಯುವರ್ ಡೇ, ಯುವರ್ ಟೈಮ್, ಯುವರ್ ಲೈಫ್. ಎಂಜಾಯ್, ಗ್ರೋ ಸ್ಟ್ರಾಂಗ್, ಗೋ ಬಿಗ್. ಮೋರ್ ಸ್ಟ್ರಾಂಗ್, ಯು ವಿಲ್ ಬಿ ಗ್ರೋ ಸ್ಟ್ರಾಂಗ್. ಸೊ ಎಲ್ಲರಿಗೂ ನಮಸ್ಕಾರ. ಅತ್ಯದ್ಭುತವಾದಂತಹ ಮಾತುಗಳಿಗೆ ಧನ್ಯವಾದಗಳು ಸರ್.